ಡೆಡ್ಪೂಲ್ ಅಂಡ್ ವೋಲ್ವರಿನ್ ಈ ಮಧ್ಯೆ ಮಾರ್ವೆಲ್ ಯೂನಿವರ್ಸ್ ಅಲ್ಲಿ ಬಂದಿರೋ ಮೂವೀಸ್ಗಳಾಗ್ಲಿ ಸೀರೀಸ್ಗಳಾಗ್ಲಿ ಕತೆ ವಿಷಯದಲ್ಲಿ ಫೇಲ್ ಆಗ್ತಿದೆ. ಅದಕ್ಕೆ ಕಾರಣ ರುಟೀನ್ ಸ್ಟೋರಿ. ಬಟ್ ಆಕ್ಷನ್ ಅಂಡ್ VFX ವೈಸ್ ಟಾಪ್ ನಾಚ್. ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ. ಇನ್ನ ರೀಸೆಂಟ್ ಟೈಮಲ್ಲೇ ಇಷ್ಟ ಆಗಿದ್ದು ಅಂದ್ರೆ ಲೋಕಿ ಸೀರೀಸ್ ಅಂಡ್ ಗಾರ್ಡಿಯನ್ಸ್ ಆಫ್ ದಿ ಗ್ಯಾಲಕ್ಸಿ. ಸೊ ಇವಾಗ ಡೆಡ್ಪೂಲ್ ಅಂಡ್ ವೋಲ್ವರಿನ್ ರಿಲೀಸ್ ಆಗಿದೆ. ಸೊ ಈ ಮೂವಿ ಹೇಗಿದೆ ಅಂತ ತಿಳ್ಕೊಳಕ್ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಡೆಡ್ಪೂಲ್ಗೆ ತಾನಿರೋ ಯೂನಿವರ್ಸ್ ರಿಸ್ಕಲ್ ಇದೆ ಅಂತ ತಿಳ್ಕೊಂತಾನೆ. ಅವಾಗ ವೋಲ್ವರಿನ್ ನ ಹೆಲ್ಪ್ ತಗೊಂಡು ತನ್ನ ಯೂನಿವರ್ಸ್ ನ ಕಾಪಾಡೋ ಪ್ರಯತ್ನ ಮಾಡ್ತಾನೆ. ಅಷ್ಟಕ್ಕೂ ಯೂನಿವರ್ಸಿಗೆ ರಿಸ್ಕ್ ಹೇಗ್ ಬಂತು, ಡೆಡ್ಪೂಲ್ ಮತ್ತೆ ವೋಲ್ವರಿನ್ ಹೇಗ್ ಭೇಟಿ ಆಗ್ತಾರೆ, ಅಂಡ್ ಲೋಕಿ ಸೀರೀಸ್ ಅಲ್ಲಿರೋ ಟಿವಿಯೇ ಇಲ್ಲಿ ಯಾಕೆ ಇನ್ವಾಲ್ವ್ ಆಗಿದೆ, ಫೈನಲ್ ಆಗಿ ಅವನ ಯೂನಿವರ್ಸ್ ನ ಕಾಪಾಡ್ಕೊಂತಾನೆ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಅಂಡ್ ಈ ಮೂವಿ ಬರೀ ಫ್ಯಾನ್ಸ್ ಗಳಿಗೆ ಮಾತ್ರ. ನಾರ್ಮಲ್ ಆಡಿಯನ್ಸ್ ಗಳು ಸ್ಟೋರಿನೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಬಟ್ ಡೆಡ್ಪೂಲ್ ಅಂಡ್ ವೋಲ್ವರಿನ್ ಫ್ಯಾನ್ಸ್ ಗಳಿಗೆ ಮಾತ್ರ ಸಖತ್ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಈ ಮೂವಿ 99% ನೋಡದೆ ಮಾರ್ವೆಲ್ ಫ್ಯಾನ್ಸೇ ಇರ್ತಾರೆ. ಸೊ ಅವರಿಗೆ ಈ ಸಿನಿಮಾ ಮ್ಯಾಜಿಕಲ್ ಟ್ರೀಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಸೂಪರ್ ಹೀರೋ ಫಿಲಮ್ಸ್ ನೋಡದೆ ಒಂದು ಅಡ್ವೆಂಚರ್, ಫ್ಯಾಂಟಸಿ, ಸೈನ್ಸ್ ಫಿಕ್ಷನ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಸೊ ಮಾರ್ವೆಲ್ ಯೂನಿವರ್ಸ್ ಅಲ್ಲಿ ರೀಸೆಂಟ್ ಆಗಿ ಮಿಸ್ ಆಗಿದ್ದ ಆ ಮ್ಯಾಜಿಕಲ್ ಅಂಡ್ ನಾಸ್ಟಾಲಜಿಕಲ್ ಫನ್ ಮತ್ತೆ ಈ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅಂಡ್ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಸೀರಿಯಸ್ ಥಿಂಗ್. ಏನಂದ್ರೆ ಈ ಮೂವಿಲಿ ಇಮರ್ಸಿವ್ ಆಗಿ ಸೀರಿಯಸ್ ಆಗಿರೋ ಸ್ಟೋರಿ ಆಗ್ಲಿ ಏನೂ ಇರಲ್ಲ. ಹಳೆ ಸೂಪರ್ ಹೀರೋ ಫಿಲಮ್ಸ್ ಅಲ್ಲಿ ಇರೋ ತರನೇ ಇದ್ರಲ್ಲೂ ಕೂಡ ಪ್ರಪಂಚ ಅಂತ್ಯ ಆಗೋ ಪೊಸಿಷನ್ ಟೈಮಲ್ಲಿ ಇಬ್ರು ಸೂಪರ್ ಹೀರೋಸ್ ಬಂದು ಕಾಪಾಡ್ತಾರೆ. ಅಂಡ್ ಜನ ಡೆಡ್ಪೂಲ್ ಮೂವಿ ನೋಡಕ್ ಯಾಕೆ ಹೋಗ್ತಾರೆ ಅಂದ್ರೆ ಅದಕ್ಕೆ ಮೇನ್ ರೀಸನ್ನೇ ಡೆಡ್ಪೂಲ್ ಕ್ಯಾರೆಕ್ಟರೈಸೇಷನ್, ಫನ್, ಡಾರ್ಕ್ ಕಾಮಿಡಿ ಅಂಡ್ ಅಲ್ಲಿರೋ ಯುನಿಕ್ ಆಕ್ಷನ್ ಸೀನ್ಸ್ಗೋಸ್ಕರ. ಸೊ ಈ ಎಲಿಮೆಂಟ್ಸ್ಗೋಸ್ಕರ ಈ ಡೆಡ್ಪೂಲ್ ವೋಲ್ವರಿನ್ ಮೂವಿಗೆ ಹೋಗ್ಬೇಕು ಅನ್ಕೊಂಡಿರೋರು ನೀವು ಹಾಕೋ ದುಡ್ಡು 100% ವರ್ತ್ ಅಂತ ಹೇಳ್ತೀನಿ. ಇನ್ನ ಡೆಡ್ಪೂಲ್ ಫ್ರಾಂಚೈಸಿ ಸ್ಪೆಷಾಲಿಟಿ ಏನಂದ್ರೆ ಎಡ್ಜಿ ಅಂಡ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ಸ್. ಇದಕ್ಕೂ ಮೊದಲು ಬಂದಿದ್ದ ಡೆಡ್ಪೂಲ್ ಸಿನಿಮಾ ತರಾನೇ ಇದ್ರಲ್ಲೂ ಹೀರೋ ಕ್ಯಾರೆಕ್ಟರೈಸೇಷನ್, ಡೈಲಾಗ್ಸ್ ಎಲ್ಲ ಫನ್ನಿ ಆಗಿರುತ್ತೆ. ಇದ್ರ ಜೊತೆ ವೋಲ್ವರಿನ್ ಕಮ್ಬ್ಯಾಕ್ ಆಗೋದು ಕೂಡ ಕ್ರೇಜಿ ಆಗಿತ್ತು. ಮೇನ್ಲಿ ಡೆಡ್ಪೂಲ್ಗೆ ಮತ್ತೆ ವೋಲ್ವರಿನ್ಗೆ ಆ ಟಾಮ್ ಅಂಡ್ ಜೆರಿ ಬಾಂಡಿಂಗ್ ಸಿನಿಮಾ ಪೂರ್ತಿ ಆಡಿಯನ್ಸ್ ನ ಎಂಟರ್ಟೈನ್ ಮಾಡ್ತಾನೆ ಇರುತ್ತೆ. ಸೊ ನೀವು ಟ್ರೈಲರ್ ನೋಡಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರೋ ಸಿನಿಮಾ ಅದನ್ನೇ ಡಾರ್ಕ್ ಕಾಮಿಡಿಯಿಂದ ಡೆಲಿವರಿ ಮಾಡುತ್ತೆ. ಇನ್ನ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ ಏನಂದ್ರೆ ಈಸ್ಟರ್ ಎಗ್ಸ್ ಅಂಡ್ ಕ್ಯಾಮಿಯೋಸ್. ಲೆಕ್ಕ ಮಾಡೋಕ್ಕೂ ಕಷ್ಟ ಆಗೋವಷ್ಟು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಅಂಡ್ ಇದ್ರ ಜೊತೆಗೆ ಕೆಲವು ಸ್ಪೆಷಲ್ ಕ್ಯಾಮಿಯೋಸ್ ಬರ್ತವೆ. ಅವು ಆಡಿಯನ್ಸ್ಗೆ ತುಂಬಾನೇ ಇಷ್ಟ ಆಗ್ತವೆ. ಅಂಡ್ ಇಲ್ಲಿ ರೈಟರ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಎಲ್ರ ಬಗ್ಗೆನೂ ಜೋಕ್ಸ್ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿತ್ತು. ಇನ್ನ ಕ್ಯಾಮಿಯೋಸ್ ಬಗ್ಗೆ ಹೇಳೋದಾದ್ರೆ 1-2-3 ಕ್ಯಾಮಿಯೋಸ್ ಚೆನ್ನಾಗಿ ವರ್ಕ್ ಆಯ್ತು. ಈ ಡೆಡ್ಪೂಲ್ ಸಿನಿಮಾ ಕಂಪ್ಲೀಟ್ ಆಗಿ ಸಕ್ಸಸ್ ಆಯ್ತು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಲವು ಕ್ಯಾರೆಕ್ಟರ್ಸ್ ಅಂಡ್ ಸೀನ್ಸ್ಗಳು ತುಂಬಾ ಫೋರ್ಸ್ಲಿ ಆಡ್ ಮಾಡಿದ್ದಾರೆ. ಬಟ್ ಸ್ಟೋರಿ ಸಿಂಪಲ್ ಅಂಡ್ ರೋಟೀನ್ ಆಗಿದ್ರು ಕೂಡ ಎಲ್ಲೂ ಬೋರ್ ಹೊಡ್ಸಲ್ಲ. ಕಾನ್ಸ್ಟೆಂಟ್ ಆಗಿ ಜೋಕ್ಸ್ಗಳು, ರೆಫರೆನ್ಸಸ್ಗಳು ಆಡಿಯನ್ಸ್ ನ ಎಂಗೇಜ್ ಅಂಡ್ ಎಂಟರ್ಟೈನ್ ಮಾಡ್ತಾನೆ ಇರುತ್ತೆ. ಅಂಡ್ ತುಂಬಾ ದಿನ ಆದ್ಮೇಲೆ ಒಂದು ಸಾಲಿಡ್ ಸೂಪರ್ ಹೀರೋ ಫಿಲಮ್ ನೋಡ್ದೆ ಅನ್ನೋ ಫೀಲಿಂಗ್ ಬರುತ್ತೆ. ಇನ್ಫ್ಯಾಕ್ಟ್ ಇದರಲ್ಲಿ ಎಮೋಷನಲ್ ಸೀನ್ಸ್ ಕೂಡ ಇದೆ. ಅದನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಎಂಡ್ ಕ್ರೆಡಿಟ್ಸ್ ಅಲ್ಲಿ ಫ್ಯಾನ್ಸ್ಗೋಸ್ಕರ ಅಂತ ಹೇಳಿ ಒಂದು ಸ್ಪೆಷಲ್ ವಿಡಿಯೋನ ಪ್ಲೇ ಮಾಡ್ತಾರೆ. ಸೊ ಆ ಸ್ಪೆಷಲ್ ವಿಡಿಯೋಗೆ ಫ್ಯಾನ್ಸ್ಗಳು ತುಂಬಾನೇ ಕನೆಕ್ಟ್ ಆಗ್ತಾರೆ. ಇನ್ನ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾ ವಿಜುವಲ್ಸ್ ಆಗ್ಲಿ VFX ಆಗ್ಲಿ ಮಾರ್ವೆಲ್ ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡಿದ್ದಾರೆ. ಇದ್ರ ಜೊತೆ ಆಕ್ಷನ್ ಸೀಕ್ವೆನ್ಸ್ ಅಂಡ್ ಸೆಟ್ ಡಿಸೈನ್ ಚೆನ್ನಾಗಿತ್ತು. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಡೆಡ್ಪೂಲ್ ಕ್ಯಾರೆಕ್ಟರ್ಗೆ ಸೆಪರೇಟ್ ಫ್ಯಾನ್ ಬೇಸೇ ಇದೆ. ಯಾಕಂದ್ರೆ ಅವ್ನು ಮಾಡೋ ಡಾರ್ಕ್ ಕಾಮಿಡಿ, ಫನ್, ಕ್ಯಾರೆಕ್ಟರ್ ಡಿಸೈನ್ ಇವೆಲ್ಲ ಆಡಿಯನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಅಂಡ್ ಹಳೆ ಡೆಡ್ಪೂಲ್ ಅಲ್ಲಿ ಆಡಿಯನ್ಸ್ಗೆ ಯಾವ ರೀತಿ ಹ್ಯೂಮರ್ ಇಂದ ಎಂಟರ್ಟೈನ್ ಮಾಡಿದ್ರೋ ಅದೇ ರೀತಿ ಇದ್ರಲ್ಲೂ ಮಾಡಿದ್ದಾರೆ. ಅಂಡ್ ವೋಲ್ವರಿನ್ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಆಕ್ಟರ್ಸ್ ಎಲ್ಲರದು ಡೀಸೆಂಟ್ ಆಗಿ ಚೆನ್ನಾಗಿತ್ತು. ಸೊ ಓವರ್ ಆಲ್ ಸಿನಿಮಾ ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಸ್ಟೋರಿ ಮೇಲೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬರೀ ಆ ಡೆಡ್ಪೂಲ್ ಪರ್ಫಾರ್ಮೆನ್ಸಸ್ ಅಂಡ್ ಆಕ್ಷನ್ ಸೀನ್ಸ್ಗೋಸ್ಕರ ನೋಡಿದ್ರೆ ಪಕ್ಕ ಇಷ್ಟ ಆಗುತ್ತೆ. ಅದನ್ನ ಬಿಟ್ಟು ಇಮರ್ಸಿವ್ ಸೀರಿಯಸ್ ಸ್ಟೋರಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ರೆ ಪಕ್ಕ ಡಿಸಪಾಯಿಂಟ್ ಆಗ್ತೀರಾ. ಬಟ್ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು. ಈ ಮೂವಿ ಎಲ್ಲೂ ಬೋರ್ ಫೀಲ್ ಮಾಡಿಸ್ದೆ ಆಡಿಯನ್ಸ್ ನ ಡಾರ್ಕ್ ಹ್ಯೂಮರ್ ಕಾಮಿಡಿಯಿಂದ ನಗಿಸ್ತಾರೆ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.